ಹೇಳಿ ಎಲ್ಲಿದೆ ಹೇಳಿ. ಅಂಡರ್ ವಾಟರ್ ಮಾಡೋಣ. ಹಾಂ, 1200 ವರ್ಷಕ್ಕಿಂತ ಹಳೆ ಇತಿಹಾಸ ಇರುವಂಥ ಭದ್ರಕಾಳಿ ಟೆಂಪಲ್. ಇದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಯಶೋ ಮಾರ್ಗದಿಂದ ಇಲ್ಲಿ. ಓಕೆ, ಮದುವೆ ಎಲ್ಲ ಆಯಿತು, ಹೊರಟ್ವಿನಿಂದ ಈಗ ನಮ್ಮ ಶರತ್ ಅವ್ರನ್ನ ಟ್ರೈನ್ ಹಸ್ಬಿಟ್ಟು ಅಂದಿವೆ ಯಾವ್ದಾದ್ರು ಪ್ಲೇಸ್ ಸಿಗುತ್ತೆ ನೋಡ್ಕೊಂಡು ಹೋಗೋದು. ಹೊಡೋಣ ಓಯ್, ಹೊಡೋಣ, ಬಾಯ್ ಮಾಡು. ಚಿರೋ ಸೀದಾ ಬೆಂಗಳೂರಾ? ಹುಷಾರ ಹೋಗ್ಸೋ ಓದಷ್ಟು ಶರತ್ಂಗೆ ರೈಲ್ವೆ ಸ್ಟೇಷನ್ ಬಿಟ್ಟು ನಾವು ಹೋಗೋಣ ಅಂತ ಬಂದ್ವಿ. ಅಗೈನ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಭೂಮಿಕಾ ಹಾಗೂ ವಿನಯ್ ಮದುವೆನ ಮುಗಿಸ್ಕೊಂಡು ನಮ್ಮ ಶರತ್ತನ್ನ ಬ್ಯಾಂಗ್ಳೂರ್ಗೆ ಟ್ರೈನ್ ಹಚ್ಬಿಟ್ಟು ನಮ್ಮ ಯೂನಿವರ್ಸಿಟಿ ಕಡೆ ನಾವು ಹೊರಡ್ತೀವಿ. ಸೊ ಹೋಗ್ತಾ ಆನ್ ದಿ ವೇ ನಮಗೆ ಯಾವ್ದಾದ್ರು ಪ್ಲೇಸಸ್ ಸಿಗುತ್ತೆ ಅಂತ ನೋಡ್ಕೊಂಡು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನಮಗೆ ಹೋಗೋ ದಾರಿಲಿ ಮೊದಲು ಸಿಕ್ಕಿದ್ದು ಉಮಾ ಮಹೇಶ್ವರಿ ಟೆಂಪಲ್ ಹುನಗುಂದ. ಆ ಟೆಂಪಲ್ಗೆ ಹೋದ್ವಿ. ಆ ಟೆಂಪಲ್ ಅಲ್ಲಿ ಹೇಗಿತ್ತು ಆ ಟೆಂಪಲ್ ದೇವಸ್ಥಾನ, ಅಲ್ಲಿ ಸುತ್ತಮುತ್ತ ಇರುವಂತ ನೇಚರ್, ಅದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನಿಜವಾಗ್ಲೂ ಟೆಂಪಲ್ ತುಂಬಾ ಅದ್ಭುತವಾಗಿನೇ ಇದೆ. ಸುತ್ತ ಕಾಡು ಬೆಟ್ಟಗಳ ನಡುವೆ ಇರುವಂತ ದೇವಾಲಯ ಇದು. ದೇವಾಲಯವನ್ನು ಪೂರ್ತಿ ಕಲ್ಲಿನಿಂದನೇ ಕಟ್ಟಿದ್ದಾರೆ. ಇಲ್ಲಿರುವಂತಹ ಕೆತ್ತನೆಗಳು ತುಂಬಾ ಅದ್ಭುತವಾಗಿದೆ. ಇಲ್ಲಿ ನಂದಿ ವಿಗ್ರಹ ಜೊತೆಗೆ ಶಿವನ ದೇವಾಲಯ ಇದೆ. ಇಲ್ಲೊಂದು ಸೆಟ್ ತರ ಇತ್ತು, ತುಂಬಾ ಚೆನ್ನಾಗಿತ್ತು. ಒಳಗಡೆ ಈ ರೀತಿ ಇತ್ತು. ಹೇಗಿದೆ ಟೆಂಪಲ್? ತುಂಬ ಪ್ರಶಾಂತವಾಗಿದೆ, ಸೊ ಪೀಸ್ಫುಲ್. ಚೆನ್ನಾಗಿದೆಲ್ಲ. ನಾವಲ್ಲಿ ಹೋಗುವಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ಸೊ ಯಾರು ಇರಲಿಲ್ಲ, ಟೆಂಪಲ್ ಬೇಗ ಹಾಕಿತ್ತು. ನಾವೇ ನೋಡ್ಕೊಂಡ್ ಬಂದ್ವಿ ಹೊರಗಡೆಯಿಂದ. ಚೆನ್ನಾಗಿತ್ತು. ದೇವಸ್ಥಾನದಿಂದ ಹಾಗೆ ಎಡಭಾಗಕ್ಕೆ ಬಂದರೆ ಒಂದು ಒಳ್ಳೆ ಗೋಶಾಲೆ ಇದೆ ಇಲ್ಲಿ. ಟೆಂಪಲ್ ನೋಡ್ಕೊತ ಹಾಗೆ ಬಂದ್ವಿ. ಒಂದು ಕಲ್ಯಾಣಿ ಇತ್ತು, ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಿದೆ ನೋಡೋದು ನೀನು. ಹಬ್ಬ, ನೀನು ಮೀನ ತಿಮಿಂಗ್ಲನ ಅದು. ಓಕೆ, ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಭದ್ರಕಾಳಿ ಟೆಂಪಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲಿ ನೋಡಿ. 1200 ವರ್ಷಕ್ಕಿಂತ ಹಳೆಯ ಟೆಂಪಲ್ ಅಂತ ಇದು. ವಾವ್, ಬಂದಿದ್ದ ದಾರಿ ಹೇಗಿತ್ತಲ್ಲ. ಇದೆ ನೋಡಿ, 1200 ವರ್ಷಕ್ಕಿಂತ ಹಳೆಯ ಇತಿಹಾಸ ಇರುವಂಥ ಭದ್ರಕಾಳಿ ಟೆಂಪಲ್. ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಡ್ಬಿಡ್ತಿದ್ದಲ್ಲ ಗೆಳೆಯ, ನೋಡಿದೆ ಹೋಗ್ಬಿಟ್ಟಿದ್ರೆ. ಓವರಾಲ್ ಟೆಂಪಲ್ ತುಂಬ ಅದ್ಭುತವಾಗಿದೆ. ಉಮಾ ಮಹೇಶ್ವರಿ ಟೆಂಪಲ್ ಬಂದರೆ ಈ ಟೆಂಪಲ್ ಮಿಸ್ ಮಾಡಬೇಡಿ, ನೋಡ್ಕೊಂಡು ಹೋಗಿ. ಸೊ ಭದ್ರಕಾಳಿ ಅಮ್ಮನವರ ಟೆಂಪಲ್ ನೋಡ್ಕೊಂಡ್ಮೇಲೆ ಅಲ್ಲಿಂದ ಹೋಗ್ತಾ ಸ್ವಲ್ಪ ದೂರದಲ್ಲೇ ಪ್ರಸನ್ನ ನಾರಾಯಣ ಸ್ವಾಮಿ ಅವರ ದೇವಾಲಯ ಇತ್ತು. ತುಂಬಾ ಹಳೆಯ ಕಾಲದಂತೆ ಸ್ವಾಮಿ ಹುಟ್ಟಿದಂತ ಸ್ಥಳ ಅಂತಾನೆ ಕೂಡ ಹೇಳ್ತಾರೆ. ಸದಾ ಅಲ್ಲೇ ಹಾಕಿದ್ರು, ನೋಡ್ಕೊಂಡು ಹೋಗೋಣ ಅಂತೇಳಿ ಒಳಗಡೆ ಹೋದ್ವಿ. ತುಂಬಾ ಹತ್ತಿರದಲ್ಲೇ ಇತ್ತು ಟೆಂಪಲ್. ತುಂಬಾ ಪ್ರಶಾಂತವಾಗಿತ್ತು. ಸುತ್ತ ಕಾಡು, ಗಾಳಿ, ಪಕ್ಷಿ, ಮರಗಳ ಸೌಂಡ್ ಆಯಿತು. ಜೊತೆಗೆ ಅಲ್ಲಿ ಹೋಗಿ ಸ್ವಾಮಿಯನ್ನು ನೋಡಿದಾಗ ಒಂಥರ ಪಾಸಿಟಿವ್ ವೈಬ್ಸ್, ಪ್ರಸನ್ನ ನಾರಾಯಣ ಒಂಥರ ಚೆನ್ನಾಗಿತ್ತು. ಕಾಡು ಒಳಗಡೆ ಇದೆ, ಪ್ರಶಾಂತವಾಗಿದೆ. ಅಲ್ಲಾಗಲೇ ತುಂಬ ತಣ್ಣಗಿದೆ. ಏನಂದರೆ ತುಂಬ ತಣ್ಣಗಿದೆ. ಎ ಸಿನೂ ಏನಿಲ್ಲ ಇದ್ರ ಕೆಳಗಡೆ. ನಾವು ಸಾಗರ ಶುರು ಮಾಡಿದಾಗಿಂದನೂ ತಣ್ಣಗೇನೆ ಇದೆ. ಆ ಥರ ಮರಗಳು, ಗಿಡಗಳಿದೆ, ಅಷ್ಟು ತಂಪನ್ನು ಕೊಡ್ತಿದೆ.
ಸೊ ಫಸ್ಟ್ ಪ್ಲೇಸ್ನ ಫುಲ್ ಕವರ್ ಮಾಡ್ಕೊಂಬಂದ್ವಿ. ಇದಕ್ಕೆ ಹೋಗೋ ದಾರಿ ಅಂದರೆ ಸಾಗರದಿಂದ ಬರ್ತಾ ಬಲಗಡೆ ಸಿಗುತ್ತೆ, ಶಿವಮೊಗ್ಗದಿಂದ ಹೋಗ್ತಾ ಎಡಗಡೆ ಸಿಗುತ್ತೆ. ಒಳಗಡೆ ಅಲ್ಲೇ ನಮಗೆ 3 ಟೆಂಪಲ್ ಕವರ್ ಆಗುತ್ತೆ. ಚೆನ್ನಾಗಿದೆ, ಆ ಕಡೆ ಹೋದರೆ ಮಿಸ್ ಮಾಡಿದ್ರೆ ನೋಡ್ಕೊಂಬನ್ನಿ. ತುಂಬ ಗಾಳಿ ಸೌಂಡ್ ಇರೋದ್ರಿಂದ ಅಲ್ಲಲ್ಲಿ ವಾಯ್ಸ್ ಓವರ್ನ ವಿಡಿಯೋ ಮಾಡ್ತಾ ಕೊಟ್ಟಿದ್ದೀನಿ. ಸೊ ಅಂದುವೇ ಬರ್ತಾ ನೆಕ್ಸ್ಟ್ ನಮಗೆ ಸಿಕ್ಕಿದೆ ಚಂಪಕ ಸರಸ್ಸಿ. ತುಂಬ ದಿನದಿಂದ ಈ ಜಾಗಕ್ಕೆ ಹೋಗಬೇಕು ಅಂತ ಇತ್ತು, ಯಾಕೋ ಕೂಡ ಬಂದಿರಲಿಲ್ಲ. ಇವಾಗ ನಮ್ಮ ಗೆಳೆಯನ ಜೊತೆ ಹೋದೆ. ಹೋಗ್ತಿದ್ದಂಗೆ ಯಾರೋ ಫ್ಯಾಮಿಲಿಯವರು ಮಸ್ತಾಗಿ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ತಿರ್ಗು ಹೇಗಿದೆ? ಮಾತಿ ಮಾಡಿ ಬಂದಿವಿ. ಚೆನ್ನಾಗಿದೆಯಲ್ಲ? ಬಾ. ಎಷ್ಟು ನೋಡ್ಬಾ ಇಲ್ಲಿ. ಎಲ್ಲಿದೆಪ್ಪ ಹೇಳಿ, ಎಲ್ಲಿದೆ ಹೇಳಿ. ಅಯ್ಯಪ್ಪ ನೋಡ್ಬಾ ನಕ್ಷತ್ರ ಹಂಗೆ ನೋಡು. ಚಿನ್ನ ಸ್ನೇಕ್ ಇದೆ ಇಲ್ಲಿ. ಹಾಂ ಮಡಗಿ ತಂದ್ರೆ ಹಾಕೋದಿತ್ತು. ಎಷ್ಟೊಂದಿದೆ ನೋಡು. ಹಾಕೋ. ಹಾಂ ಕಾಲಿಗೆ ಇವಾಗ ಟಚ್ ಆಗ್ತಿದೆ. ಹಾಂ ಕಾಲ ಮೇಲೆ ಹೋಗು ನೋಡಿರ್ತೀನಿ ಫೋನು. ಹಾಕು ಕಾಣುತ್ತೆ. ಚಂಪಕ ಸರಸ್ಸು ನೋಡಿದ್ವಿ, ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಇಲ್ಲೊಂದು ಬೋರ್ಡ್ ಇತ್ತು, ಬೋರ್ಡ್ ಓದಿದೆ. ಇದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಯಶೋ ಮಾರ್ಗದಿಂದ ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅನಿಸುತ್ತೆ. ಚಂಪಕ ಸರಸ್ಸಿ ಪ್ಲೇಸ್ನ ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಅಂದರೆ ಒಂದು ಚೆಕ್ ಡ್ಯಾಮ್ ಇತ್ತು. ನೋಡೋಣ ಈವ್ನಿಂಗ್ ಟೈಮ್ ಆಗಿದೆ, ನಮ್ಮ ಬರ್ಡ್ಸ್ ಏನಾದರೂ ಕಾಣ್ಬೋದೇನೋ ನೋಡ್ಕೊಂಡು ಹೋಗೋಣ ಅಂತೇಳಿ ನಾನು ನಮ್ಮ ಗೆಳೆಯ ಮಡ್ ರೋಡ್ ಒಳಗಡೆ ಹೋದ್ವಿ. ಮಡ್ ರೋಡ್ ಸ್ವಲ್ಪ ಅಡ್ವೆಂಚರಸ್ ಆಗಿ ಇತ್ತು. ಡ್ಯಾಮ್ ರೋಡಿಂದ ತುಂಬ ನಿಯರೇ ಇತ್ತು. ಹೇಗಿತ್ತು ಡ್ಯಾಮ್ ಅಂತ ತೋರಿಸ್ತೀನಿ. ಬಾ ಬಾ ಬಾ. ಈ ರೀತಿ ಇದೆ ಡ್ಯಾಮ್, ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಂದರೆ ಡ್ಯಾಮ್ ತುಂಬಿರೋದು ನೋಡೋಕೆ ಚೆನ್ನಾಗಿರುತ್ತಲ್ಲ, ಓವರ್ಫ್ಲೋ ಹೋಗ್ತಿರುತ್ತಲ್ಲ ನೀರು. ನೀರಿದ್ರೆ ಫುಲ್ ಅಲ್ಲಿವರೆಗೂ ನೀರಲ್ಲಿ ಇರುತ್ತಲ್ಲ ಸುಮ್ಮಜ್ಜು. ಕ್ಯಾಶ್ಮೆಂಟ್ ಇದೆ, ಚೆನ್ನಾಗಿದೆಯಲ್ಲ ಇಲ್ಲಿ. ಕಾಡಲ್ಲೊಂದು ಚೆಕ್ ಡ್ಯಾಮ್ ಇದೆ ಅಂದರೆ ಹುಡ್ಕೊಂತ ಬಂದು ನಮಗೆ ಸಿಕ್ಕಿದ್ದು ಈ ಥರ ವ್ಯೂ. ಚೆನ್ನಾಗಿದೆ ದೋಸ್ತ. ಸೂಪರ್ ಆಗಿದೆ. ಮಸ್ತ್ ಇದೆಯಲ್ಲ ಗೆಳೆಯ. ನೀನು ಹುಷಾರ್ ದೋಸ್ತ, ಕೆಳಗಡೆ ಬಿದ್ಯಾ? ಅರ್ಧ ಜೀವನ ಇಟ್ಟಿದ್ದೀನಿ. ಸೂರ್ಯ ಮುಳುಗೋ ಹೊತ್ತಲ್ಲಿ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ಇನ್ನೊಂದು ದಿನ.
with more memories and more adventure and more. ಓಕೆ, ಇದಾಗಿತ್ತು ನಿನ್ನೆ ಮತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಕ್ಕಿ ಲ್ಯಾಡ್ ರಾಕಿ ಅಂತ ಇದೆ, ಅದರಲ್ಲಿ ಟ್ರೈಲರ್ ಹಾಕಿ ಆಮೇಲೆ ಇದೆಲ್ಲ ಅಪ್ಡೇಟ್ ಆಗುತ್ತೆ ಫುಲ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಇನ್ನಷ್ಟು ಮಗದಷ್ಟು ವೀಡಿಯೋಗಳನ್ನ ನಾನು ನಮ್ಮ ಗೆಳೆಯ ಸೇರಿ ಮಾಡ್ತಾಯಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬಾಯ್. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಬರ್ಡ್ಸ್ ಎಲ್ಲ ಕೂಗಾಡುತ್ತೆ, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ವಾಟರ್ ಬರ್ಡ್ಸ್ ಎಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್. Okay, finally, thank you for watching and please like, share, subscribe. Thank you. See you again in new vlog.